ಲಾರಿ ಮುಷ್ಕರ ಆರಂಭವಾಗ್ತಾ ಇದೆ. ಸರ್ಕಾರ ಇದನ್ನ ಕಿವಿಗೂ ಇಟ್ಕೊಳ್ತಾ ಇಲ್ಲ. ಇದರ ಪರಿಣಾಮಗಳು ಏನಾಗುತ್ತೆ ಅನ್ನುವಂತಹ ಅರಿವು ಕೂಡ ಅವರಿಗಿಲ್ಲ. ಕಾರಣ ಅವರು ಡೀಸೆಲ್ ಮೇಲೆ ದರವನ್ನ ಏರಿಕೆ ಮಾಡಾಗಿದೆ. ಇದರ ಪರಿಣಾಮವಾಗಿ ಲಾರಿ ಮಾಲೀಕರು ಈಗ ನಿರ್ಧಾರವನ್ನ ಮಾಡಿರೋದು ಲಾರಿ ಮುಷ್ಕರಕ್ಕೆ. ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಗೆ ಇಳಿಯೋದಿಲ್ಲ ಲಾರಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಸಮರವನ್ನ ಸಾರಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಈಗ ಲಾರಿ ಮಾಲೀಕರು ಸಿಡಿದಿದ್ದಾರೆ. ನಮಗೇನ್ ಸಂಬಂಧ ಅಂತೇಳಿ ಜನ ಅನ್ಕೊಳಕ್ ಹೋಗ್ಬೇಡಿ, ನಿಮ್ಮ ಮೇಲೇನೆ ಅತಿ ಹೆಚ್ಚಿನ ಪರಿಣಾಮ ಬೀರೋದು. ರಾಜ್ಯಾದ್ಯಂತ ಈಗ 6 ಲಕ್ಷ ಲಾರಿಗಳನ್ನು ನಿಲ್ಲಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡಲಿದ್ದಾರೆ. ಇದರ ಪರಿಣಾಮ ಜನಸಾಮಾನ್ಯರ ಮೇಲೇನೆ ಆಗೋದು. ಲಾರಿ ಮಾಲೀಕರಿಗೆ ಡೀಸೆಲ್ ಮೇಲಿರುವಂತ ದರ ಅವ್ರಿಗೊಂಚೂರು ಹೆಚ್ಚಾಗಬಹುದು. ಆದರೆ ಅದರ ಪರಿಣಾಮಗಳನ್ನು ಜನಸಾಮಾನ್ಯರು ಹೊರಬೇಕಾಗತ್ತೆ. ಯಾಕೆ ಅಂತಂದರೆ ಸರ್ಕಾರ ಡೀಸೆಲ್ ಮೇಲೆ ದರವನ್ನು ಏರಿಕೆ ಮಾಡಿದೆ. ಡೀಸೆಲ್ನಿಂದನೇ ಲಾರಿಗಳು ಹೆಚ್ಚಿನ ರೀತಿಯಲ್ಲಿ ಓಡಾಡೋದು. ಈ ಡೀಸೆಲ್ ಇಲ್ಲದೆ ಲಾರಿಗಳಿಗೆ ಕಷ್ಟ. ಅದರ ಏರಿಕೆ ಆದರೆ ಅವರು ಕೂಡ ಟ್ರಾನ್ಸ್ಪೋರ್ಟ್ ಚಾರ್ಜನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರು ಜಾಸ್ತಿ ಮಾಡಿಕೊಂಡ್ರೆ ಅವರು ಯಾವ ಗೂಡ್ಸ್ಗಳನ್ನು ಹೆಚ್ಚಿನ ತರ್ತಿರ್ತಾರೆ ಆ ಪ್ರಾಡಕ್ಟ್ಸ್ಗಳ ಮೇಲೆ ಅದರ ಮಾಲೀಕರು ಹೆಚ್ಚಿನ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗಿದೆ. ಆದರೆ ಇಂಪ್ಯಾಕ್ಟ್ ಆಗೋದೇ ನೇರವಾಗಿ ದುಷ್ಪರಿಣಾಮಗಳನ್ನು ಬೀರೋದೆ ಜನಸಾಮಾನ್ಯರ ಮೇಲೆ. ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಅವರ ಬೇಡಿಕೆ ಇಷ್ಟೇ ಇರೋದು, ಡೀಸೆಲ್ ದರ ಇಳಿಕೆಯನ್ನು ಮಾಡಬೇಕು, ಟೋಲ್ ಸಂಗ್ರಹವನ್ನು ಕೈ ಬಿಡಬೇಕು, RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆಯಬೇಕು, FC ಶುಲ್ಕ ಕಡಿಮೆ ಮಾಡಬೇಕು. ಈ RTO ಬಾರ್ಡರ್ ಚೆಕ್ ಪೋಸ್ಟ್ ಇದೆಯಲ್ಲ, ಅದು ಯಾಕೆ ತೆಗಿಬೇಕು ಅನ್ನೋದಕ್ಕೆ ಇನ್ನೊಂದು ಕಥೆ ಇದೆ. ಅದಕ್ಕೆ ಸರಕು ಸಾಗಣೆ ವಾಹನ ನಿರ್ಬಂಧವನ್ನು ಹಿಂಪಡೆಯಬೇಕು. ಇವೆಲ್ಲವ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. RTO ಬಾರ್ಡರ್ ಚೆಕ್ ಪೋಸ್ಟ್ ಇದೊಂದು ರೀತಿಯಾಗಿ ದಂಧೆ ಅನ್ನುವಂಥದ್ದು ಲಾರಿ ಮಾಲೀಕರು ಆರೋಪವನ್ನು ಮಾಡೋದು. ಅಲ್ಲಿ ಏನಿಲ್ಲ ಅಂದರೂ ಒಂದಿಷ್ಟು ವಸೂಲಿಯನ್ನು ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾರೆ. ಚೆಕ್ ಮಾಡೋದಾದರೆ ಮಾಡಲಿ, ಸಮಸ್ಯೆ ಇಲ್ಲ. ಬಟ್ ಅಲ್ಲಿ ದುಡ್ಡನ್ನು ಕಟ್ಟಿ ಬರಬೇಕಾಗತ್ತೆ ಅವರಿಗೆ. ಸುಮ್ಮನೆ ಚೆಕ್ ಮಾಡೋ ಹೆಸರಿನಲ್ಲಿ ನೆಪದಲ್ಲಿ ವಸೂಲಿ ಕೇಂದ್ರಗಳಾಗ್ಬಿಟ್ಟಿವೆ ಅಂತ ಅವ್ರದ್ದು ಆರೋಪ. ಅದರಲ್ಲಿ ಸರಕು ಸಾಗಣೆ ವಾಹನ ನಿರ್ಬಂಧವನ್ನು ಹಿಂಪಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಕಷ್ಟ. FC ಶುಲ್ಕ ಕಡಿಮೆ ಮಾಡಬೇಕು ಅಂತೇಳಿ ಅದಂತೂ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಫಿಟ್ನೆಸ್ ಸರ್ಟಿಫಿಕೇಟನ್ನು. ಬಟ್ ಅದನ್ನು ಮಾಡಲಾರ್ದೆ ಸಮಸ್ಯೆ ಇಲ್ಲ ಸರ್. ನೀವು ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ಜಾಸ್ತಿ ಮಾಡಲಾರ್ದೇ ಲಾರಿ ಓಡಿಸ್ತಾನೆ ಇರ್ತೀರಾ. ಅದೆಷ್ಟು ವರ್ಷಗಳಾದರೂ ಕೂಡ ಓಡಿಸ್ತಾನೆ ಇರ್ತೀರಾ. ಅದಕ್ಕೊಂದು ಲಿಮಿಟೇಷನ್ ಇದೆಯಲ್ವಾ.